ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನು ಗುಲಾಬ್ ಜಾಮೂನ್ ಮಾಡೋಣ ಅಂತ ಹೇಳಿ MTRದು ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ. ಇದು 200 ಗ್ರಾಮ್ ಇರುವಂತಹ ಪಾಕೆಟು. ನಾನು ಇದನ್ನು ಫುಲ್ ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ಹಾಲೇನು ಮಿಕ್ಸ್ ಮಾಡಿ ನಾನು ಕಲಿಸ್ಕೊಳ್ಳೋದಿಲ್ಲ, ನೀರು ಮಾತ್ರ ಯೂಸ್ ಮಾಡ್ಕೋತೀನಿ. ಏಕೆಂದರೆ ಹಾಲು ಹಾಕ್ಬಿಟ್ರೆ ಏನಾಗುತ್ತೆ, 2-3 ಡೇಸಲ್ಲಿ ಅದನ್ನು ಯೂಸ್ ಮಾಡಿಬಿಡಬೇಕು. ಇಲ್ಲಾಂತಂದ್ರೆ ಅದು ಹಾಳಾಗಿಬಿಡುತ್ತೆ. ನಾವು ಒಂದು ವಾರ ಇಡೀ ಇಟ್ಟು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ನೀರನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೀರು ಯೂಸ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಬರುತ್ತೆ. ಹಾಲೇ ಹಾಕಬೇಕಂತ ಏನಿಲ್ಲ, ನೀರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಲ್ಲ, ಅದಕ್ಕಿಂತನೂ ಸ್ವಲ್ಪ ಕೈಗೆಲ್ಲ ಅಂಟಬೇಕು. ಅದಕ್ಕೇ ನಾನು ಕಲಿಸ್ಕೊತೀನಿ. ಇದನ್ನು ಒಂದು 10-15 ನಿಮಿಷ ಹಾಗೆ ನೆನೆಯೋದಕ್ಕೆ ಇಟ್ಬಿಡ್ತೀನಿ ಹಿಟ್ಟನ್ನು. ಆವಾಗ ತುಂಬ ಚೆನ್ನಾಗಿ ಹರಳುತ್ತೆ. ನೋಡಿ, ಇವಾಗ ಒಂದು 15 ನಿಮಿಷ ಇಟ್ಟಿದೆ ನಾನು ಹಾಗೆಯೇ. ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಈಗ ಪಾಕಕ್ಕೆ ನಾನು 200 ಗ್ರಾಮ್ ಆಗಿರೋದ್ರಿಂದ ಪಾಕೆಟು, ನಾನು ಇದಕ್ಕೆ 600 ಗ್ರಾಮ್ ಅಷ್ಟು ಸಕ್ಕರೆ ಶುಗರ್ ತೊಗೊಂಡಿದ್ದೀನಿ. ಹಾಗೆ ತುಪ್ಪ ತೊಗೊಂಡಿದ್ದೀನಿ, ಏಲಕ್ಕಿ ಪೌಡರು, ಇಷ್ಟೇ ನಾನು ತೊಗೊಂಡಿರೋದು. ಇದು ತುಪ್ಪ ಬಂದು ನಾನು ಉಂಡೆಗಳು ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋತೀನಿ. ಹಾಗೆ ಇದು ನಾನು ತೋರಿಸ್ತಾ ಇದ್ದೀನಲ್ಲ ಲೋಟ, ಅದರಲ್ಲಿ ನಾನು 2 ಗ್ಲಾಸಷ್ಟು ಶುಗರ್ ತೊಗೊಂಡಿರೋದು, ಅಂದರೆ 600 ಗ್ರಾಮ್ ಸಾರಿ. ಮತ್ತು ನಾನು ಇದರಲ್ಲಿ ಮುಕ್ಕಾಲು ಗ್ಲಾಸಷ್ಟು 2 ಸರಿ ನಾನು ವಾಟರ್ನ ಹಾಕೋತೀನಿ. ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳಗಿರಬೇಕು ಅಂತ ಅಂದರೆ ನೀವು ಫುಲ್ಲು 1 ಗ್ಲಾಸ್ನಷ್ಟೇ ಸೇರಿಸ್ಕೋಬೋದು. ಬಟ್ ನನಗೆ ಅಷ್ಟು ತೆಳ್ಳಗೆ ಬೇಡ, ಸ್ವಲ್ಪ ಗಟ್ಟಿ ಇದ್ದರೆ ಬೆಸ್ಟ್ ಅಂತ, ಅದಕ್ಕೆ ನಾನು ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಕೂಡ ನಾನು ಅದರಲ್ಲೇ ತೊಗೋತೀನಿ. ಈಗ ನೋಡಿ, ಹಿಟ್ಟು ಚೆನ್ನಾಗಿ ಹರಳಿದೆ, ಎಷ್ಟು ಸಾಫ್ಟಾಗಿ ಹರಳಿದೆ ನೋಡಿ. ಈಗ ನಾನು ಎಷ್ಟು ಬೇಕೋ ಅಷ್ಟು ಗಾತ್ರಕ್ಕೆ ನಾವು ಉಂಡೆಗಳನ್ನ ಮಾಡಿಟ್ಕೊಂಬಿಡೋಣ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ, ಏಕೆಂದರೆ ಅದು ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಉಬ್ಬುತ್ತೆ ಉಂಡೆಗಳು. ಹಾಗೆ ನಾವು ಏನಾದರೂ ಶುಗರ್ ಇದಕ್ಕೆ ಮಾಡ್ಕೊಂಡಿರ್ತೀವಲ್ಲ ಪಾಕಕ್ಕೆ, ಅದಕ್ಕೆ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಹರಳು ಬಿಡುತ್ತೆ, ದಪ್ಪ ದಪ್ಪ ಆಗುತ್ತೆ. ಹಾಗಾಗಿ ಒಂದು ಚಿಕ್ಕದಾಗಿ ಮೀಡಿಯಮ್ ಸೈಜ್ಗೆ ನಾನು ಎಲ್ಲನೂ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ಪಾಕಕ್ಕೆ ರೆಡಿ ಮಾಡ್ಕೊಂಬಿಡ್ತೀನಿ. ನಾನು ಉಂಡೆಗಳೆಲ್ಲ ಬೇಯಿಸೋಷ್ಟೊತ್ತಿಗೆ ಪಾಕ ರೆಡಿ ಆಗಿಬಿಟ್ರೆ ನಾನು ಅಲ್ಲೇ ಅದು ನಾವು ಬೇಯಿಸಿ ನಂತರ ನಾವು ಹಾಕೋ ಹಾಗಿಲ್ಲ. ಬೇಯಿಸಿದ ತಕ್ಷಣ ಅದನ್ನೇ ತೆಗೆದು ನಾವು ಮತ್ತೆ ಶುಗರ್ ಏನು ತೊಗೊಂಡಿರ್ತೀವಿ ಪಾಕ, ಅದಕ್ಕೇ ಹಾಕ್ಬಿಡಬೇಕು. ನಾನು ಆವಾಗಲೇ ಹೇಳಿದ ಥರ ಮುಕ್ಕಾಲು ಗ್ಲಾಸಷ್ಟು 2 ಸರಿ ನಾನು ಅದೇ ಗ್ಲಾಸ್ ಅಳತೆಯಲ್ಲೇ ತೊಗೊಂಡಿದ್ದೀನಿ. ಈಗ ಅದಕ್ಕೆ ನಾನು ಶುಗರ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಹೇಳಿದೆ ಆವಾಗಲೇ 600 ಗ್ರಾಮಷ್ಟು ಶುಗರ್ ತೊಗೊಂಡಿದ್ದೀನಿ ಅಂತೇಳಿ, ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾನು ಫಸ್ಟು ಒಲೆ ಮೇಲಿಟ್ಟು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಹಾಗೆ ನಾನು ಏನು ಏಲಕ್ಕಿ ತೊಗೊಂಡಿದ್ದೆ ಅದನ್ನು ಕೂಡ ನಾನು ಇವಾಗಲೇ ಸೇರಿಸ್ಕೊಂಬಿಟ್ಟು ಫುಲ್ ಮಿಕ್ಸ್ ಮಾಡಿ ಅದನ್ನು ಕುದಿಯೋದಕ್ಕೆ ಇಟ್ಬಿಡ್ತೀನಿ. ಇದು ಚೆನ್ನಾಗಿ ಪಾಕ ಬರೋಷ್ಟೊತ್ತಿಗೆ ನಾನು ಆ ಕಡೆ ಇದು ಏನು ಉಂಡೆಗಳು ಮಾಡಿ ಇಟ್ಕೊಂಡಿದ್ದೆ ಜಾಮೂನ್ಗೆ, ಅದನ್ನು ಕೂಡ ಬೇಗ ಕರೆದು ರೆಡಿ ಮಾಡ್ಕೊಂಬಿಡ್ತೀನಿ. ಈ ಕಡೆ ನಾನು ಜಾಮೂನ್ದು ಉಂಡೆಗಳನ್ನೆಲ್ಲನೂ ಇದು ಮಾಡ್ಕೊಳ್ಳೋದಕ್ಕೆ ಕರ್ಕೊಳ್ಳೋಕ್ಕೆ ಅಂತೇಳಿ ಪಾತ್ರೆಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕಾದ್ಮೇಲೆ ನಾನು ಏನು ಉಂಡೆಗಳು ಮಾಡಿ ಇಟ್ಕೊಂಡಿದ್ನೋ ಅದನ್ನೆಲ್ಲ ಒಂದೊಂದಾಗಿ ಸ್ವಲ್ಪನೇ ಹಾಕ್ಕೊಂಡು ಫಸ್ಟು ಕರ್ಕೋಬೇಕು. ಏಕೆಂದರೆ ನಾವು ಜಾಸ್ತಿ ಹಾಕ್ಬಿಟ್ರೆ ಅದು ಮೇಲೆ ಬೆಂದೋದಂಗೆ ಆಗುತ್ತೆ, ಆಮೇಲೆ ನಮಗೆ ಅದಷ್ಟು ಫ್ರೀಯಾಗಿ ಬೇಯೋದು ಇಲ್ಲ. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ಪಾಕ ಕೂಡ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಅದು ಕುದಿ ಬಂದಮೇಲೆ 6-7 ನಿಮಿಷ ಕುದಿಸಿದ್ರೆ ಸಾಕು, ಪಾಕ ರೆಡಿ ಆಗಿಬಿಡುತ್ತೆ. ಈಗ 1 ಎಳೆ 2 ಎಳೆ ಆ ಥರ ಪಾಕ ಏನು ತೆಗಿಯೋದು ಬೇಕಾಗಿಲ್ಲ. ಕರೆಕ್ಟಾಗಿ ನೀವು ಟೈಮಿಂಗ್ಸ್ ನೋಡ್ಕೊಳ್ಳಿ, 6-7 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಅಷ್ಟು ಕುದ್ರೆ ಸಾಕು, ಅದು ಪಾಕ ರೆಡಿ ಆಗುತ್ತೆ. ಈಗ ನಾನು ಆ ಕಡೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕರ್ಕೊಂಡು ಇದಕ್ಕೆಲ್ಲದಕ್ಕೂ ಅದರಿಂದ ತೆಗೆದು ಡೈರೆಕ್ಟಾಗಿ ನಾನು ಸಕ್ಕರೆ ಪಾಕಕ್ಕೆ ಹಾಕೋತಾ ಇದ್ದೀನಿ. ಆ ಥರ ಹಾಕ್ಕೊಳ್ಳೋದ್ರಿಂದ ತುಂಬ ಬೇಗ ಅಬ್ಸರ್ವ್ ಮಾಡುತ್ತೆ ಶುಗರ್ನ, ಹಾಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಹರಳುತ್ತೆ ಜಾಮೂನು. ನೋಡ್ತಾ ಇದ್ದಾರ, ಸ್ವಲ್ಪ ಕಲರ್ಫುಲ್ಲಾಗೆ ಬೇಯಿಸ್ಕೋಬೇಕು, ಇಲ್ಲಾಂತಂದ್ರೆ ಅದು ಒಳಗಡೆ ಹಿಟ್ಟು ಬೇಯೋದಿಲ್ಲ. ನಾವು ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಬೆಸ್ಟ್. ಈಗ ನಾನು ಹೋಲ್ ನೈಟ್ ಅದನ್ನು ಹಾಗೆ ಮುಚ್ಚಿಟ್ಬಿಡ್ತಾ ಇದ್ದೀನಿ. ಈಗ ನೋಡಿ, ನಾನು ಇದನ್ನು ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಜಾಮೂನಂತೂ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬಂದಿತ್ತು, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಹಾಗೆ ಇದು ಸಕ್ಕರೆ ಪಾಕ ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿತ್ತು. ಟೇಸ್ಟ್ ಅಂತೂ ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು. ನಾನು ಏನು ತೋರಿಸಿದ್ದೆ ಶುಗರು ಮತ್ತು ನೀರು ಕರೆಕ್ಟ್ ಅಳತೆಯಲ್ಲಿತ್ತು. ಇದು ನಾವು ಇನ್ನೂ ಅದು ಹೋಲ್ ಡೇ ಇಟ್ಟಾಗ ಏನಾಗುತ್ತೆ, ಶುಗರ್ ಅಂಶ ಇನ್ನೂ ಕಡಿಮೆ ಆಗುತ್ತೆ. ಅದು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಅದು ಬೇಗನೆ ಕಡಿಮೆ ಆಗುತ್ತೆ. ನೋಡಿ, ಒಳಗಡೆ ಕೂಡ ಒಂದು ಚೂರು ಹಿಟ್ಟಿಲ್ಲ, ತುಂಬ ಹದವಾಗಿ ನೀಟಾಗಿ ಬೆಂದಿತ್ತು. ಹಾಗೆ ಇದು ಶುಗರ್ ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ. ನೋಡ್ತಾ ಇದ್ದೀರಲ್ಲ, ಜಾಮೂನು ರೆಡಿ ಆಗಿದೆ. ಯಾರಿಗೆಲ್ಲ ಲೈಕ್ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್.